ಟಿ ಬಿ ಡ್ಯಾಮ್ದು ಏನು ಅಪ್ಡೇಟ್ ಇದೆ ಸರ್ ಈಗ? ಟಿ ಬಿ ಡ್ಯಾಮ್ ನಾವೀಗಾಗಲೇ ನಮ್ಮ ಚೀಫ್ ಮಿನಿಸ್ಟರ್ ಇವತ್ತು ಹೋಗಿದ್ದಾರೆ. ನಮ್ಮ ಲೋಕಲ್ ಇಂಜಿನಿಯರ್ಸು ಯಾರು ಅದಕ್ಕೆ ಡಿಸೈನ್ ಕೊಟ್ಟಿದ್ರು, ಆಮೇಲೆ ಕೆಲವು ಫ್ಯಾಬ್ರಿಕೇಟರ್ಸ್ ಇದ್ದರು, ಅವ್ರನ್ನೆಲ್ಲ ಇನ್ವಾಲ್ವ್ ಮಾಡಿದ್ದೀವಿ. ಅದಲ್ಲದೆ ನಮ್ಮ ಗೌರವ್ ಗುಪ್ತಾ ಅವರು, ನಮ್ಮ ಸೆಕ್ರೆಟರಿ ಅವರು, ಇಂಟರ್ನ್ಯಾಷನಲ್ ಎಕ್ಸ್ಪರ್ಟ್ಸ್ ಕೂಡ ಬಾಂಗ್ಲಾದೇಶ ಬಾರ್ಡ್ರು, ನಮ್ಮ ಹೊರಗಡೆ ರಾಜ್ಯದ ಬಾರ್ಡ್ರ್ಗಳಲ್ಲಿ ಕೆಲವು ಏನೇನು ಡ್ಯಾಮ್ಗಳಿದೆ ಅವ್ರ ಹತ್ರ ಕೂಡ ಕನ್ಸಲ್ಟೇಷನ್ ನಡೀತಾ ಇದೆ. ನಾವು ಬರೀ ನಮ್ಮ ರಾಜ್ಯದ ಇಂಟರ್ನ್ಯಾಷನಲ್ ಕನ್ಸಲ್ಟೆಂಟ್ಸ್ ಕೂಡ ನಾವು ಇದಕ್ಕೆ ರೋಪಿನ್ ಮಾಡ್ಕೊಂಡಿದ್ದೀವಿ. ಅವ್ರ ಹತ್ರ ಕೂಡ ನಮ್ಮ ಡಿಸೈನ್ಸ್ ಎಲ್ಲ ಶೇರ್ ಮಾಡಿದ್ದೀವಿ. ಶೇರ್ ಮಾಡಿ ನಾವು ಕೂಡಲೇ ಅದಕ್ಕೆ ತೆಗೆದುಕೊಳ್ತೀವಿ. ಸರ್, ಈಗ ವೈದ್ಯಕೀಯ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಅವರು ನಿನ್ನೆ ಹೇಳಿದ್ದಾರೆ, ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರೋ ಜನೌಷಧಿ ಕೇಂದ್ರಗಳನ್ನ ಮುಚ್ತೀವಿ ಅಂತ ಹೇಳಿದ್ದಾರೆ. ಅದು ನನಗೇನೋ ಗೊತ್ತಿಲ್ಲ. ಈಗ ಫಸ್ಟು ನಮ್ಮ ಇರಿಗೇಷನ್ ಡಿಪಾರ್ಟ್ಮೆಂಟ್ ಕೇಳಿದಿರಿ, ಪಕ್ಷದ ಕೇಳಿದಿರಿ, ಆ ಇಲಾಖೆಯ ಮಂತ್ರಿಗಳು ಅದಕ್ಕೆ ಸಮರ್ಥರಿದ್ದಾರೆ, ಅವ್ರು ಉತ್ತರ ಕೊಡ್ತಾರೆ. ಚನ್ನಪಟ್ಟಣಕ್ಕೆ ನೀವು 15ನೇ ತಾರೀಕು ಫ್ಲಾಗ್ ಹಾಸ್ಟಿಂಗ್ ಹೋಗ್ತೀರಿ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ಸಿಪಿ ಯೋಗೇಶ್ವರ್ ಅವರು ಸಹಿತ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ಕಾಂಗ್ರೆಸ್ ಎಲ್ಲಾ ರೀತಿಯ ತಯಾರಿ ಮಾಡ್ಕೋತಿದೆ, ನಮ್ಮಲ್ಲಿರುವಂತಹ ಗೊಂದಲಗಳನ್ನು ಆದಷ್ಟು ಬಗೆಹರಿಸಿಕೊಳ್ಳಬೇಕು ಅನ್ನೋ. ನಾನು ಆ ಜಿಲ್ಲೆಯವನು. ಈಗ ಬೆಂಗಳೂರು ನಗರದಲ್ಲಿ ಮುಖ್ಯಮಂತ್ರಿ ಮಾಡ್ತಾರೆ. ಸೊ ಖಾಲಿ ಇದೆ ನಾನು. ಸೊ ಅದಕ್ಕೆ ನಮ್ಮೂರಿಗೆ ನಾನು ಕನಕಪುರಕ್ಕೆ ಹೋಗೋಕ್ಕೆ ಆಸೆ. ಕನಕಪುರಕ್ಕೆ ಯಾವಾಗ ಬೇಕಾದ್ರೂ ಹೋಗ್ತಾ ಇರ್ತೀನಿ. ಚನ್ನಪಟ್ಟಣಕ್ಕೂ ಹೋಗಿ ಒಂದು ಆಸೆ ತೀರಿಸ್ಕೊಳ್ಳೋಣ ಅಂತ, ಆ ಜನರ ಕಷ್ಟ ಸುಖ ನೋಡೋಣ. ಖಾಲಿ ಇದೆಯಲ್ಲ, ಅದಕ್ಕೆ ಹೋಗ್ತಾ ಇದ್ದೀನಿ.